ಎಲ್ರಿಗೂ ನಮಸ್ಕಾರ. ಇವತ್ತು ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆಗೂ ನೆಂಚ್ಕೊಳ್ಳೋ ಅಂಥ ಒಂದು ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋಣ, ಟ್ರೈ ಮಾಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಬದನೆಕಾಯಿ 4 ಭಾಗವಾಗಿ ಕಟ್ ಮಾಡ್ಕೋಬೇಕು. ಎಣ್ಣೆ ಪಲ್ಯಕ್ಕೆ ಫ್ರೈ ಆಗಬೇಕು. ಈಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಎಣ್ಗಾಯಿ ಪಲ್ಯಕ್ಕೆ ಒಳಗೆ ತುಂಬ್ಕೊಳ್ಳೋಕ್ಕೆ ಮಸಾಲೆ ಬೇಕಲ್ಲ, ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಶೇಂಗಾನ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ರೋಸ್ಟ್ ಆಗಿದೆ. ಮಿಕ್ಸಿಗೆ ಹಾಕೊಂಡು ಅದಕ್ಕೆ ಶೇಂಗಾ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನುಣ್ಣಗೂ ಏನು ಬೇಡ, ತರಿ ಆಗೋಲ್ಲ, ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಈಗ ಅದನ್ನೆಲ್ಲ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಗೆ ಇದ್ದರೆ ಒಳಗೆ ತುಂಬ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ 1-2 ಸ್ಪೂನ್ ಕುಶನಿ ಪುಡಿ ಅಂದರೆ ಹುಚ್ಚೆಳ್ಳು ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/2 ಟೀ ಸ್ಪೂನು. ಹಾಗೆ ಸಾಂಬಾರು ಪೌಡರ್ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಹುಣಸೆ ಹುಳಿ ರಸ, ಹುಣಸೆಹಣ್ಣ ನೆನೆಸ್ಬಿಟ್ಟು ಅದ್ರದ್ದು ರಸ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟಫಿಂಗ್ ಒಳಗಡೆ ತುಂಬ್ಕೊಳ್ಳೋಕ್ಕೆ ರೆಡಿಯಾಗಿದೆ. ಈಗ ಅದನ್ನೆಲ್ಲ ಒಂದೊಂದೇ ಎಲ್ಲ ತುಂಬ್ಕೋಬೇಕು. ಇದೇ ರೀತಿ ತುಂಬ್ಕೊಂಡ್ರೆ ಅದೇ ರೀತಿ ಎಲ್ಲ ಒಳಗೆ ಸ್ಟಫ್ ಮಾಡ್ಕೋಬೇಕು. ಸ್ಟಫ್ ಮಾಡ್ಕೊಂಡಿದ್ದೆಲ್ಲ ಆಯ್ತಲ್ಲ, ಆಮೇಲೆ ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀವಿ. ಅದರೊಳಗಡೆ ಎಲ್ಲ ಒಂದೊಂದೇ ಜೋಡಿಸ್ಕೊತಾ ಬರಬೇಕು.
ಇಟ್ಕೊಂಡ್ರೆ ಒಂದು ಲೀಟ್ರ್ ಏನಾದ್ರು ಅದು ಮಸಾಲೆ ಉಳಿದಿರುತ್ತಲ್ಲ ಅದು ನೀರು ಹಾಕ್ಬಿಟ್ಟು ಸ್ವಲ್ಪ ತೊಳೆದು ಹಾಕ್ಬಿಟ್ರೆ ಉಳಿದಿರೋ ಮಸಾಲೆನೆಲ್ಲ ಚೆನ್ನಾಗಿ ಇಟ್ಕೊಳ್ತೇನೆ. ಆದಮೇಲೆಲ್ಲ ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆಗೆ ಎಲ್ಲ ಟರ್ನ್ ಮಾಡ್ಕೋಬೇಕಲ್ಲ. ಲಾಸ್ಟಿಗೆಲ್ಲ ಫ್ರೈ ಬೆಂದ ಮೇಲೆ ಸಾಫ್ಟಾಗಿ ಬೆಂದಿದೆಯಾ ಅಂತ ನೋಡಿ, ಬೆಂದಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋಕ್ಕೆ ರೆಡಿ ಆಗಿರುತ್ತೆ. ಈಗ ಬದನೆಕಾಯಿ ಎಣ್ಗಾಯಿ ಪಲ್ಯ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.